So hi guys, we are back. So English made easy for interviews. So day 2 ಇವತ್ತು. ಸೊ ನೆನ್ನೆ ನೋಡ್ದಂಗೆ ವಿ ಗಾಟ್ ಆಲ್ಮೋಸ್ಟ್ 100 ವ್ಯೂಸ್ ಮತ್ತೆ 8-9 ಲೈಕ್ ಬಂದಿದೆ. ಎವ್ರಿಥಿಂಗ್ ಇಸ್ ಫೈನ್. ನಮ್ಮ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಬಂದು 20,000 30,000 ಎಲ್ಲ ಚೆನ್ನಾಗಿ ಹೋಗ್ತಿದೆ. ಲೈಕ್ಸ್ ಕೂಡ ಚೆನ್ನಾಗಿ ಬಂದಿದೆ. ಬಟ್ ನೀವೆಲ್ಲ ಕೇಳ್ಬೋದು ನಮಗೆ, ನೀವು ಯಾಕೆ ಇದನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಇದನ್ನ ಮಾಡ್ತಾ ಇದ್ದೀರಾ ಅಂತ. ಲೈಕ್ಸ್ ಆಗಲಿ ಒಂದು ಶೇರಿಗಾಗಲಿ ಮಾಡ್ತಾ ಇಲ್ಲ. ನಾವು ಕಂಪ್ಲೀಟ್ ಆಗಿ ಇದನ್ನ ಮಾಡ್ತಾ ಇರೋದೇ ನಿಮಗೋಸ್ಕರ ಗೈಸ್. ನೀವು ಇಂಗ್ಲಿಷ್ ಕಲೀಲಿ ಅಂತಾನೆ ತುಂಬಾ ಜನ ನಮಗೆ ರಿಪ್ಲೈ ಮಾಡ್ತಾನೆ ಇದ್ರು, ಇಂಗ್ಲಿಷ್ ಕಲಿಬೇಕು ಅಂತ. ಅದಕ್ಕೋಸ್ಕರ ನಿಮಗೋಸ್ಕರ ತಂದಿದ್ದೀವಿ ಕಮ್ ಲೆಟ್ಸ್ ಲರ್ನ್. ಇವತ್ತು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ತಂದಿದ್ದೀವಿ ನಿಮ್ಗೆ, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಫಾರ್ಮ್ಸ್. ಲೆಟ್ಸ್ ಗೋ. ಸೊ ಗೈಸ್, ನೀವು ಮಾಡ್ಬೇಕಾಗಿರೋದು ಒಂದೇ, ನೀವು ಪ್ರತಿಯೊಬ್ರು ವ್ಯೂ ಮಾಡೋದನ್ನ ಆದ್ಮೇಲೆ ಹೋಗ್ಬಿಟ್ಟು ಕೆಳಗಡೆ ಲೈಕ್ ಬಟನ್ ಒತ್ತಬೇಕು ಮತ್ತೆ ಸಬ್ಸ್ಕ್ರೈಬ್ ಒತ್ತಬೇಕು, ಅಷ್ಟೇ ಸಾಕು, ಬೇರೆ ಏನು ಬೇಡ. ಮತ್ತೆ ಶೇರ್ ಆದ್ರೆ ಮಾಡಿ, ಇಲ್ಲ ಅಂದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಇಸ್ ಮೋರ್ ದೆನ್ ಇಂಪಾರ್ಟೆಂಟ್ ಅಂಡ್ ವೆರಿ ಮೋಟಿವೇಶನಲ್ ಫಾರ್ ಅಸ್ ಗೈಸ್. ಒಂದ್ ತಿಳ್ಕೊಳ್ಳಿ, ನಾವು ಒಂದು ಮಿಡಲ್ ಕ್ಲಾಸ್ ಮತ್ತೆ ಟೌನ್ ಇಂದಾನೆ ಬಂದಿರೋದು. ನಮಗೂ ಇಂಗ್ಲಿಷ್ ಬರ್ತಾನೆ ಇರ್ಲಿಲ್ಲ. ಡೇ ಬೈ ಡೇ ಇಂಗ್ಲಿಷ್ ಮೂವೀಸ್ ನೋಡಿ ಮತ್ತೆ ಬೇರೆ ಬೇರೆ ಕ್ಲಾಸಸ್ ಯೂಟ್ಯೂಬ್ ಅಲ್ಲಿ ನೋಡಿನೇ ನಾವು ಕಲ್ತಿರೋದು. ತಲೆಯಲ್ಲಿ ಇಟ್ಕೊಳ್ಳಿ, ಇಂಗ್ಲಿಷ್ ಮೂವೀಸ್ ಜಾಸ್ತಿ ನೋಡಿ ಮತ್ತೆ ನಾವು ಹೇಳೋದ್ ಪ್ರತಿ ಒಂದನ್ನು ನೀವು ಹೇಳ್ತಾ ಹೋಗ್ಬೇಕು ಬಾಯಲ್ಲಿ. ಒಂದು ನೋಟ್ಬುಕ್ ಪೆನ್ ತಗೊಳ್ಳಿ, ಅದ್ರ ಮೇಲೆ ಬರೀರಿ, ಗೂಗಲ್ ಅಲ್ಲಿ ಹೋಗಿ ಹುಡುಕಿ, ಚಾಟ್ GPT ಯೂಸ್ ಮಾಡಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡೋದಂತ ನಿಮಗೆ ನೀವೇ ಕಂಡಿಡ್ಕೊಳ್ಳಿ. ಇಷ್ಟು ಈ ಒಂದು ವಿಡಿಯೋ ನೋಡ್ಬಿಟ್ರೆ ನಿಮ್ಗೆಲ್ಲ ಬಂದ್ಬಿಡಲ್ಲ. ಸೊ ಕೀಪ್ ಆನ್ ಇಂಪ್ರೂವಿಂಗ್. ಇಂಗ್ಲಿಷ್ ಮೂವೀಸ್ ನೋಡ್ಬೇಕು, ಈ ತರ ವರ್ಡ್ಸ್ ಹುಡುಕ್ತಾ ಇರಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾದ್ರು ಬಂದ್ರೆ ಸೇವ್ ಮಾಡಿ ಇಟ್ಕೋಬೇಕು. ಲೆಟ್ಸ್ ಗೋ. ಫಸ್ಟ್ ಏನು ಅಂದ್ರೆ ಸಿಂಗ್ಯುಲರ್, ನೆಕ್ಸ್ಟ್ ಪ್ಲೂರಲ್, ಗೊತ್ತು ತಾನೆ. ಬರ್ಡ್ ಅಂದ್ರೆ ಹಕ್ಕಿ ಅಂದ್ರೆ ಒಂದು ಅಷ್ಟೇ. ಒಂದು ಇದ್ರೆ ಬರ್ಡ್ ಅಂತ ಯೂಸ್ ಮಾಡ್ತಾರೆ, ತುಂಬಾ ಇದ್ರೆ ಬರ್ಡ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಒಂದು ಗ್ರೂಪಿಗೆ ಏನಂತ ಕರೀತಾರೆ ಅನ್ನೋದನ್ನೆಲ್ಲ ಮುಂದೆ ನೋಡೋಣ. ಸೊ ಈಗ ಸಿಂಪಲ್ ಫಾರ್ಮ್ ಅಲ್ಲಿ ನೋಡೋಣ ಬನ್ನಿ. ಸೊ ಸಿಂಗ್ಯುಲರ್ ಈಸ್ ಒಬ್ಬ, ಈಸ್ ಅಂದ್ರೆ ಒಬ್ಬ ಇಲ್ಲ ಒಬ್ಳು, ಒನ್ ಪರ್ಸನ್ ಅಂತ ಅರ್ಥ. ಸೊ ಪ್ಲೂರಲ್ ಅಂತ ಬಂದ್ರೆ ಆರ್, ದೇ ಆರ್ ಗೋಯಿಂಗ್, ದೇ ಆರ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್, ಮೋರ್ ದೆನ್ 5 to 10 ಎಷ್ಟನೇ ಇರ್ಲಿ, 1 or 2 or more than them. ಸೊ ದೇ ಆರ್ ಕಾಲ್ಡ್ ಆಸ್ ಆರ್. ಸೊ ಏನಂದ್ರೆ ಆರ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್, ದೇ ಆರ್ ಆಲ್ ಗೋಯಿಂಗ್ ಅಂದ್ರೆ ನೀವೆಲ್ಲ ಹೋಗ್ತಾ ಇದ್ದಾರೆ, ಅವರೆಲ್ಲ ಹೋಗ್ತಾ ಇದ್ದಾರೆ, ಅವರೆಲ್ಲ ಅಂದ್ರೆ ತುಂಬಾ ಜನ ಇದ್ದಾರೆ, ಅವರೆಲ್ಲ. ಸೊ ಆರೇ ಯೂಸ್ ಮಾಡಬೇಕು, ಈಸ್ ಯಾವತ್ತೂ ಯೂಸ್ ಮಾಡಬಾರ್ದು. ಈಸ್ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ಸಿಂಗ್ಯುಲರ್ ಪರ್ಸನ್ ಇದ್ದಾಗ ಮಾತ್ರ, ಓಕೆನಾ. ಆಮ್ ಇಲ್ಲ ಈಸ್, ಅವಾಗ ಸಿಂಗ್ಯುಲರ್ ಪರ್ಸನ್ ಇದ್ದಾಗ ಮಾತ್ರ ತಲೆಯಲ್ಲಿ ಹಿಡ್ಕೊಳ್ಳಿ. ಮತ್ತೆ ಸೆಕೆಂಡ್ ಎಕ್ಸಾಂಪಲ್ ಬರೋಣ, ದಟ್ ಈಸ್ ಯು ಅಂದ್ರೆ ನೀನು. ಸೊ ದೇ ಆರ್ ದೆಮ್ ಅಂದ್ರೆ ಅವರು, ಇಲ್ಲಾಂದ್ರೆ ಬೇರೆಯವರು, ಕೆಲವೊಬ್ರು ಅಂತ, ಸ್ವಲ್ಪ ಜನ ಅಂತ ಅರ್ಥ. ಸೊ ಯು ಅಂದ್ರೆ ನೀನು, ದೇ ಅಂದ್ರೆ ತುಂಬಾ ಜನ ಅಂತ ಅರ್ಥ. ಸೊ ಗೈಸ್, ನೆಕ್ಸ್ಟ್ ಹೋಗೋಣ. ಇದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಬಟ್ ಇದನ್ನ ನೀವು ಇಂಗ್ಲಿಷ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಉಪಯೋಗಿಸಬಹುದು. ನೆಕ್ಸ್ಟ್ ಏನು ಅಂದ್ರೆ ಫರ್ನಿಚರ್. ಸೊ ಫರ್ನಿಚರ್ಗೆ ಪ್ಲೂರಲ್ ಫಾರ್ಮೇ ಇಲ್ಲ. ಫರ್ನಿಚರ್ ಸಿಂಗಲ್ ಅಂದ್ರೂ ಫರ್ನಿಚರ್, ಪ್ಲೂರಲ್ ಅಂದ್ರೂ ಫರ್ನಿಚರ್. ಸೊ ಅದೇ ತರ ಇನ್ನೊಂದೇನು ಅಂದ್ರೆ ಎಕ್ವಿಪ್ಮೆಂಟ್, ಜಿಮ್ ಎಕ್ವಿಪ್ಮೆಂಟ್ಸ್ ಅಲ್ಲ, ಜಿಮ್ ಎಕ್ವಿಪ್ಮೆಂಟ್ ಸಿಂಗ್ಯುಲರ್ಗೂ ಬರುತ್ತೆ, ಪ್ಲೂರಲ್ಗೂ ಬರುತ್ತೆ. ಸೊ ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ಮೈನ್ ಥಿಂಗ್ ಏನು ಅಂದ್ರೆ ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ ಅದನ್ನ. ಸೊ ಗೈಸ್, ನೆಕ್ಸ್ಟ್ ಏನು ಅಂದ್ರೆ ಮ್ಯಾನ್ ಅಂದ್ರೆ ಸಿಂಗ್ಯುಲರ್, ಎಲ್ಲರಿಗೂ ಗೊತ್ತಲ್ವಾ. ಸೊ ಮೆನ್ ಅಂದ್ರೆ ಪ್ಲೂರಲ್, ತುಂಬಾ ಜನ ಇದ್ದಾಗ ಮೆನ್ ಅಂತ ಕರಿಬೇಕು. ನೆಕ್ಸ್ಟ್ ಏನು ಅಂದ್ರೆ ಉಮ್ಯಾನ್ ಅಂದ್ರೆ ಸಿಂಗಲ್, ಒಂದು ಹುಡುಗಿ, ಒಂದು ಹೆಂಗಸು ಅಂದ್ರೆ ಸಿಂಗಲ್. ತುಂಬಾ ಜನ ಇದ್ದಾರೆ, ಹೆಂಗಸರು ತುಂಬಾ ಜನ ಇದ್ದಾರೆ ಅಂದಾಗ ಉಮ್ಮೆನ್ ಅಂತಾನೆ ಬರ್ಬೇಕಲ್ಲಿ. ಇದನ್ನ ತುಂಬಾ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಇಂಟರ್ವ್ಯೂ ಇಲ್ಲ ಎಲ್ಲಾದ್ರೂ ಯೂಸ್ ಮಾಡ್ಬೇಕಾದ್ರೆ ಇದೇ ತರನೇ ಯೂಸ್ ಮಾಡ್ಬೇಕು ನೀವು. ಗೈಸ್, ಇವತ್ತಿನ ಪಾಠ ಬಂದು ರೂಲ್ 2 ಬಂದು ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಸಿಂಗ್ಯುಲರ್ ಅಂದ್ರೆ ಒಬ್ರು, ಪ್ಲೂರಲ್ ಅಂದ್ರೆ ತುಂಬಾ ಜನ. ನೆನ್ಪಿಟ್ಕೊಳ್ಳಿ ತುಂಬಾ ಚೆನ್ನಾಗಿ. ಇದನ್ನ ಪ್ರತಿ ಒಬ್ರು ಇದನ್ನ ನಾವು ಕೊಟ್ಟಿರೋ ನೋಟ್ಸ್ ನ ನೀವು ಬರ್ಕೊಂಡು ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನಾಳೆಗೆ ಏನ್ ಮಾಡ್ತೀವೋ ಅದನ್ನ ನಾವು ನಿಮಗೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀವಿ, ಅದನ್ನ ಚೆನ್ನಾಗಿ ಪ್ರಿಪೇರ್ ಆಗಿರಿ. ಸೊ ಗೈಸ್, ಮೈನ್ ಥಿಂಗ್ ಏನು ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್ ನೋಡಿ, ಬೋರ್ಡ್ ತುಂಬಾ ಚಿಕ್ಕದಿದೆ, ಎಲ್ಲ ವರ್ಡ್ಸ್ ಬರೆಯಕ್ಕಾಗಲ್ಲ. ನೀವೇನ್ ಮಾಡ್ಬೇಕಂದ್ರೆ ಸಿಂಗ್ಯುಲರ್ ವರ್ಡ್ಸ್ ಅಂಡ್ ಪ್ಲೂರಲ್ ವರ್ಡ್ಸ್ ಅಂತ ನೀವು ಚಾಟ್ GPT ಹಾಕ್ಬೇಕು, ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಹೋಗಿ ಹಾಕ್ಬೇಕು. ತುಂಬಾ ವರ್ಡ್ಸ್ ಬರುತ್ತೆ, ಎಲ್ಲದನ್ನು ನೋಡ್ಬಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅನಿಮಲ್ಸ್, ಬರ್ಡ್ಸ್, ಟೂತ್, ಆ ತರ ತುಂಬಾ ಇದೆ. ಸೊ ನೀವು ಒಂದ್ಸಲಿ ನೋಡಿದ್ರೆ ಎಲ್ಲ ತಲೆಗೆ ಬಂದ್ಬಿಡುತ್ತೆ ನಿಮ್ಗೆ, ಓಕೆನಾ. ಸೊ ಗೈಸ್, ನಿಮಗೆ ಬೋರ್ಡ್ ಮೇಲೆ 2 ಕ್ವೆಶನ್ ಕಾಣ್ತಿದೆ. ಸೊ ಫಸ್ಟ್ ಒನ್ ಬಂದು ಡ್ಯಾಶ್ ಆರ್ ಸ್ಲೀಪಿಂಗ್. ಸೊ ನೀವು ಗೆಸ್ ಮಾಡಿ. ಏನೋ ಫುಲ್ ಧೂಳು, ಯಾವ ಧೂಳು. ಸೊ ಗೈಸ್, ಇವಾಗ ನೋಡಿ ಬೋರ್ಡ್ ಮೇಲೆ 2 ಕ್ವೆಶನ್ ಇದೆ. ಸೊ ನಾವು ಸಿಂಗ್ಯುಲರ್ ಪ್ಲೂರಲ್ ಮಾಡಿದ್ವಲ್ಲ, ಅದ್ರ ಬೇಸ್ಡ್ ಆಗಿ ಈ ಕ್ವೆಶನ್ ಇರೋದು. ಸೊ ಯು ಗೈಸ್ ಹ್ಯಾವ್ ಟು ಆನ್ಸರ್ ದಿಸ್. ಸೊ ಫಸ್ಟ್ ಒನ್ ಬಂದು ಡ್ಯಾಶ್ ಆರ್ ಸ್ಲೀಪಿಂಗ್.
ಸೊ ಅಲ್ಲಿ ಬಂದು ಸಿಂಗ್ಯುಲರ್ ಬರ್ಬೇಕಾ ಪ್ಲ್ಯೂರಲ್? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಅಂದ್ರೆ ಒಂದು ಹಿಂಟ್. ಪೀಪಲ್ ಅಂದ್ರೆ ಪ್ಲ್ಯೂರಲ್, ಅಂದ್ರೆ ತುಂಬಾ ಜನ. ಪರ್ಸನ್ ಅಂದ್ರೆ ಸಿಂಗ್ಯುಲರ್. ಸೊ ಡ್ಯಾಶ್ ಆರ್ ಸ್ಲೀಪಿಂಗ್. ನೀವು ಗೆಸ್ ಮಾಡಿ ಮತ್ತೆ ಆನ್ಸರ್ನ ಕಮೆಂಟ್ ಅಲ್ಲಿ ಹಾಕಿ. ಒಂದು ಕ್ವಶನ್ಗೆ ಅಟ್ಲೀಸ್ಟ್ 5 seconds ತಗೊಳ್ಳಿ, ಥಿಂಕ್ ಮಾಡಿ, ಅದಾದ್ಮೇಲೆ ಕಮೆಂಟ್ ಮಾಡಿ, ಓಕೆನಾ? ಇದು ಫಸ್ಟ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಏನು ಅಂದ್ರೆ, ಬರ್ಡ್ ಡ್ಯಾಶ್ ಫ್ಲೈಯಿಂಗ್. ಬರ್ಡ್ ಈಸ್ ಫ್ಲೈಯಿಂಗ ಇಲ್ಲಾಂದ್ರೆ ಬರ್ಡ್ ಆರ್ ಫ್ಲೈಯಿಂಗ? ಸೊ ಸಿಂಗ್ಯುಲರ್ ಯಾವುದು, ಪ್ಲೂರಲ್ ಯಾವುದು, ನೀವು ಕಂಡುಹಿಡಿದ್ಬಿಟ್ಟು ನೀವು ಕಮೆಂಟ್ ಮಾಡಿ, ಓಕೆನಾ? ಸೊ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬರ್ಡ್ ಅಂದ್ರೆ ಬಂದು ಬರ್ಡ್ ಅಂದ್ರೆ ಇಟ್ ಈಸ್ ಸಿಂಗ್ಯುಲರ್. ಸೊ ನೀವು ಗೆಸ್ ಮಾಡಿ ಅದು ಈಸಾ ಇಲ್ಲ ಆರ ಅಂತ. ಸಿಂಗ್ಯುಲರ್ ಇದ್ರೆ ಏನಾಗ್ತೀರಾ, ಪ್ಲೂರಲ್ ಇದ್ರೆ ಏನಾಗ್ತೀರಾ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತೆ ಪೀಪಲ್ ಅಂದ್ರೆ ನಾನು ಇಲ್ಲೊಂದು ಹೇಳ್ತೀನಿ, ಪೀಪಲ್ ಅಂದ್ರೆ ಪ್ಲೂರಲ್ ಅಂದ್ರೆ ತುಂಬಾ ಜನ ಅಂತ. ಪೀಪಲ್ ಅಂದ್ರೆ ಒಂದು ತುಂಬಾ ಜನ, ಒಂದು ಫ್ಲಾಕ್ ಆಫ್ ಪೀಪಲ್ ಅಂತ. ಸೊ ಪರ್ಸನ್ ಅಂದ್ರೆ ಸಿಂಗ್ಯುಲರ್. ಸೊ ಇಲ್ಲಿ ಆರ್ ಅಂದ್ರೆ ನೋಡಿ, ಇಲ್ಲಿ ಆರ್ ಅಂದ್ರೆ ಪ್ಲೂರಲ್ ಇದ್ದಾಗ ನೀವು ಹಿಂದೆನೂ ಅಷ್ಟೇ ಪ್ಲೂರಲ್ ಅಲ್ಲೇ ಹಾಕಬೇಕು. ಸೊ ದ ಆನ್ಸರ್ ಈಸ್ ಪೀಪಲ್. ತುಂಬಾ ಜನ ನಾನ್ ನೋಡಿರೋ ಪ್ರಕಾರ ಪೀಪಲ್ಸ್ ಅಂತ ಎಲ್ಲ ಯೂಸ್ ಮಾಡ್ತಾರೆ, ಪೀಪಲ್ಸ್ ಅಂತ ಎಲ್ಲೂ ಬರಲ್ಲ. ಸೊ ಪೀಪಲ್ ಅಷ್ಟೇ ಅದು. ಪರ್ಸನ್ ಅಂದ್ರೆ ಸಿಂಗ್ಯುಲರ್, ಪೀಪಲ್ ಅಂದ್ರೆ ಪ್ಲೂರಲ್. ಸೊ ಪರ್ಸನ್ ಆರ್ ಸ್ಲೀಪಿಂಗ್ ಅಲ್ಲ, ಅದು ಆರ್ ಅಂದ್ರೆ ಏನು, ಪ್ಲೂರಲ್, ತುಂಬಾ ಜನ. ಸೊ ಪೀಪಲ್ ಆರ್ ಸ್ಲೀಪಿಂಗ್, ತುಂಬಾ ಜನ ಮಲ್ಕೊಂಡಿದ್ದಾರೆ ಅಂತ ಅರ್ಥ. ಇಲ್ಲಿ ಸೆಕೆಂಡ್ ಅಲ್ಲಿ ಬಂದ್ರೆ ಬರ್ಡ್ಸ್ ಇದ್ದಿದ್ರೆ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅಂತ ಬರ್ಬೋದಿತ್ತು, ಬಟ್ ಇಟ್ ಈಸ್ ಸಿಂಗ್ಯುಲರ್. ಸೊ ನೀವು ಸಿಂಗ್ಯುಲರ್ ಯೂಸ್ ಮಾಡ್ಬೇಕು. ಸಿಂಗ್ಯುಲರ್ ಅಂದ್ರೆ ಬರ್ಡ್ ಈಸ್ ಫ್ಲೈಯಿಂಗ್, ಈಸ್ ವಾಕಿಂಗ್, ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿರೋದು ಇಂಟರ್ವ್ಯೂ ಕ್ವೆಶನ್ಸ್. ಸೊ ದೀಸ್ ಆರ್ ವೆರಿ ಬೇಸಿಕ್. ಮತ್ತೆ ವಾಟ್ ಈಸ್ ಯುವರ್ ನೇಮ್, ವಿ ಆಲ್ ನೋ. ನಿನ್ನ ಹೆಸರೇನು, ವಾಟ್ ಈಸ್ ಯುವರ್ ನೇಮ್ ಅಂದ್ರೆ, ಇಂಗ್ಲಿಷ್ ಅಂದ್ರೆ ಒಂದು ಕಾನ್ಫಿಡೆನ್ಸ್. ಸೊ ಅವ್ರ ಇಂಟರ್ವ್ಯೂಯರ್ ಏನಾದ್ರು ನಿಮಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ, ಜಸ್ಟ್ ಲುಕ್ ಅಟ್ ಇಸ್ ಫೇಸ್, ಐ ಟು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಯು ಹ್ಯಾವ್ ಟು ಟೆಲ್ ಮೈ ನೇಮ್ ಇಸ್ ವರುಣ್, ಮೈ ನೇಮ್ ಇಸ್ ಶರಣ್. ಸೊ ದಿಸ್ ಶುಡ್ ಬಿ ಯುವರ್ ಆನ್ಸರ್, ನೆನ್ಪಿರ್ಲಿ. ಸೊ ಗೈಸ್, ಅವಾಗಲೇ ವರುಣ್ ಹೇಳ್ದಂಗೆ ಮೈ ನೇಮ್ ಇಸ್ ಶರಣ್ ಅಂತ ಹೇಳಿದ ತಕ್ಷಣ ನಿಮ್ ಆನ್ಸರ್ ಅಲ್ಲಿಗೆ ಎಂಡ್ ಆಗಬಾರ್ದು. ಇನ್ನೂ ಒಂದು ವರ್ಡ್ ಇಲ್ಲ ಇನ್ನೂ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಜಾಯಿನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಮೈ ನೇಮ್ ಇಸ್ ಶರಣ್ ಅಂಡ್ ಐ ಕಮ್ ಫ್ರಮ್ ಬೆಂಗಳೂರು, ಐ ಕಮ್ ಫ್ರಮ್ ಚಿತ್ರದುರ್ಗ. ಸೊ ಈ ತರ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಇಂಪ್ರೆಷನ್ ಕೂಡ ಬಿಲ್ಡ್ ಮಾಡ್ತೀರಾ ನೀವು ಇಂಟರ್ವ್ಯೂಯರ್ ಹತ್ರ. ಸೊ ಇಂಗ್ಲಿಷ್ ಅಂದ್ರೆ ಒಂದು ಲ್ಯಾಂಗ್ವೇಜ್ ಅಷ್ಟೇ. ಮತ್ತೆ ಅದರಲ್ಲಿ ಇಂಟರ್ವ್ಯೂಯರ್ ಏನ್ ನೋಡ್ತಿರ್ತಾರೆ ಅಂದ್ರೆ ನಿಮ್ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ನೋಡ್ತಾ ಇರ್ತಾರೆ. ಸೊ ಈಗಲೇ ಪ್ರಿಪೇರ್ ಆಗಿ, ಇವತ್ತಿಂದಾನೆ ಪ್ರಾಕ್ಟೀಸ್, ನಿನ್ನೆಯಿಂದಾನೆ ಸ್ಟಾರ್ಟ್. ನಾವ್ ಹೇಳ್ತಿರೋದು ಪ್ರತಿ ಒಂದನ್ನು ವಾಟ್ ಈಸ್ ಯುವರ್ ನೇಮ್ ಬರ್ಕೊಳ್ಳಿ ಕ್ವಶನ್, ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಮೈ ನೇಮ್ ಇಸ್ ಶಶಿಕಲಾ, ಮೈ ನೇಮ್ ಇಸ್ ರಾಜ್, ಮೈ ನೇಮ್ ಇಸ್ ಕುಮಾರ್. ಫೇಸ್ ಟು ಫೇಸ್, ಐ ಟು ಐ, ಹಿಂಗಿರ್ಬೇಕು ನಿಮ್ ಕಾಂಟ್ಯಾಕ್ಟ್. ಮತ್ತೆ ಯುವರ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್, ವಾಟ್ ಇಸ್ ಯುವರ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್? ಸೊ ನನ್ನ ಎಜುಕೇಶನಲ್ ಅಂದ್ರೆ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು? ಸೊ ಬಿ ವೆರಿ ಕಾನ್ಫಿಡೆಂಟ್. ಸೊ ಗೈಸ್, ಏನು ಅಂದ್ರೆ ನಿಮ್ಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ SSLC ಮಾಡಿರ್ತೀರಾ, PUC ಮಾಡಿರ್ತೀರಾ, ಅದಾದ್ಮೇಲೆ ಏನಾದ್ರೂ ಮಾಡಿರ್ತೀರಾ, ಮೇ ಬಿ BCA, BCom ಅದೆಲ್ಲ. ಸೊ ಈ ಮೂರ್ನ ಬರ್ಕೊಳ್ಳಿ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಸಬ್ ಡಿವಿಷನ್ಸ್ ಮಾಡಿಬಿಟ್ಟು ನೀವು ಕ್ಲೀನಾಗಿ ಆನ್ಸರ್ ಮಾಡ್ಬೋದು. ನಾನು ಓದಿರೋದು 10th ಸ್ಟ್ಯಾಂಡರ್ಡ್ ರಾಷ್ಟ್ರ ಅಕಾಡೆಮಿ ಸ್ಕೂಲ್. ಸೊ ನಾನು ಹೆಂಗೆ ಹೇಳ್ತೀನಿ ಅಂದ್ರೆ, I have completed my 10th standard in Rashtra Academy School, Hiriyur, and I have scored 90%. ಸೊ ಈ ತರ ಇರಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಲೈನ್, ಜಸ್ಟ್ 3 lines ಅಲ್ಲೇ ನಿಮ್ದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಬಿಡ್ಬೇಕು ಅವರಿಗೆ. ಜಸ್ಟ್ 3 sentences ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು. ದೆನ್ ಕಮಿಂಗ್ ಟು ದ ಸೆಕೆಂಡ್ PUC ಅಂದ್ರೆ 10+2. So I have studied in SNPU college and I have secured 78% and I have elected for PCMCS, that is computer science. ಈ ತರ ಫೇಸ್ ಟು ಫೇಸ್ ಕೊಟ್ಟಾಗ ನಿಮ್ದು ತುಂಬಾ ಕಾನ್ಫಿಡೆಂಟ್ ವರ್ಡ್ಸ್ ಇದ್ದಾಗ ಯು ವಿಲ್ ಬಿ ಸೆಲೆಕ್ಟೆಡ್ ವೆರಿ ಈಸಿಲಿ. ಲೆಟ್ಸ್ ಗೋ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಟಾಪಿಕ್ಸ್ ನ ಕವರ್ ಮಾಡಬೇಕು ಅಂತ ನೀವು ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ. ಇದೇ ತರ ನಮ್ಮನ್ನು ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಪ್ರತಿ ಒಬ್ರು ಈ ವಿಡಿಯೋ ನೋಡಿದವ್ರು ಎಲ್ಲರೂ ಲೈಕ್ ಮಾಡಿ, ನಮ್ಗೊಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.